ಸಹಜವಾಗಿ ಅಂದರೆ ಬಿಗ್ ಬಾಸ್ ಇಂದ ಬಂದ ನಂತರ ಅವಿನಾಶ್ ಏನು ಮಾಡ್ತಾ ಇದ್ದಾರೆ ಅಂತ ಕುತೂಹಲ ಇತ್ತು. ಬಟ್ ಇವತ್ತು ಚೌಚೌ ಬಾತು ಸ್ನೇಹಿತರ ಚೌಚೌ ಬಾತ್ಗೆ ನೀವು ಆಂಕರ್ ಆಗಿ ಬಂದಿದ್ದೀರಿ. ಸೊ ಹೇಗೆ ಪ್ಲಾನ್ ಆಗ್ತಿದೆ, ಏನು ಮಾಡ್ತಾ ಇದ್ದೀರಿ, ಏನು ವಿಶೇಷತೆ ಅಂತ? ಆ್ಯಕ್ಚುಲಿ ಕೆಂಜಾ ಚೇತನ್ ಕುಮಾರ್ ಅಂತವರು ಮುಂದೆ ಪ್ರೇಮ ಗಿಮ ಜಾನೆದು ಮತ್ತು ದೇವರು ಬೇಕಾಗಿದ್ದಾರೆ ಅಂತ ಎರಡು ತುಂಬ ಅದ್ಭುತ ಫಿಲಮ್ಗಳನ್ನು ಮಾಡಿದರು. ಸೊ ಇವರ ಒಂದು ಪರಿಚಯ ನನಗೆ ಆಲ್ಮೋಸ್ಟ್ ಒಂದು 2-3 ವರ್ಷಗಳಿಂದ ಇದೆ. ಮೂಲತಃ ಉಡುಪಿಯವರು. ಸೊ ಇವರು ಫಿಲಮ್ ಮಾಡೋಕ್ಕಿಂತ ಮುಂಚೆ 1 ವರ್ಷ ಮುಂಚೆ ನನಗೆ ಮಾತಾಡಿದರು, ಅವಿನಾಶ್ ನೀವು ಫಿಲಮಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ. ನಿಜವಾಗಿ ಹೇಳ್ತಾ ಇದ್ದೀನಿ ಇವಾಗ. ಸೊ ಈ ಒಂದು ಕ್ಯಾರೆಕ್ಟರ್ ಇದೆ, ನಮಗೆಲ್ಲ ಸೆಟ್ ಆಗ್ತಾ ಇದೆ, ಪ್ರೊಡ್ಯೂಸರ್ಸ್ ಅದು ಇದು ಒಂದು ಇಂಪಾರ್ಟೆಂಟ್ ಲೀಡ್ ಕ್ಯಾರೆಕ್ಟರ್ 3 ಹೈಪರ್ ಲಿಂಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಫಸ್ಟ್ ಟೈಮ್ ಕನ್ನಡದಲ್ಲಿ ಹೈಪರ್ ಲಿಂಕ್ ಕಾಮ್ ಸಬ್ಜೆಕ್ಟು. ಸೊ ಒಂದು ಕ್ಯಾರೆಕ್ಟರ್ ನೀವು ಮಾಡಿ ತುಂಬ ವರ್ಷಗಳಿಂದ ಸ್ಟ್ರಗಲ್ ಮಾಡಿಬಿಟ್ಟು ಇಂಡಸ್ಟ್ರಿಯಲ್ಲಿ ತುಂಬಾ ಫೈಟ್ ಮಾಡ್ಕೊಂಡು ಬಂದವರು ನೀವು. ಒಂದು ಅಪರ್ಚುನಿಟಿ ನಿಮಗೆ ಕೊಡಬೇಕು, ನಾವು ಫ್ರೆಂಡ್ ಆಗಿರೋದ್ರಿಂದ ಓಕೆ ಅಂತ ಹೇಳಿ ತುಂಬ ಖುಷಿಯಿಂದ. ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ 2 ಲಕ್ಷದವರೆಗೆ ಸಂಪಾದಿಸ್ತಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಕಾರಣಾಂತರಗಳಿಂದ ನಿಮ್ಗೆ ಗೊತ್ತಾಗತ್ತೆ ಇಂಡಸ್ಟ್ರಿ ಅಂದರೆ ಹೆಂಗಿರುತ್ತೆ. ಪ್ರೊಡ್ಯೂಸರ್ಸ್ಗಳದ್ದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆಮೇಲೆ ಬಂಡವಾಳ ಹಾಕೋರ್ದು ಒಂದು ಬೇರೆ ಥರ ಕ್ಯಾಲ್ಕುಲೇಷನ್ ಬರುತ್ತೆ. ಆ ಕ್ಯಾಲ್ಕುಲೇಷನ್ ಮಧ್ಯದಲ್ಲಿ ನಾನು ಆ ರೋಲ್ ನನಗೆ ಅದು ಮಿಸ್ ಆಗೋಗ್ಬಿಡ್ತು ಆ ಫಿಲಮಲ್ಲಿ. ಸೊ ಆದ್ರೂ ಐ ಥಿಂಕ್ ನನ್ನ ಒಂದು ಮಿತ್ರ ಏನಿದ್ದಾರೆ ನನಗೆ ನಾನು ಬೇಸರ ಇಟ್ಕೊಂಡಿಲ್ಲ, ಅವರಿಗೆ ಸಪೋರ್ಟ್ ಮಾಡಿಕೊಂಡೇ ಬಂದೆ. ಅವರ ಒಂದು ಚಿಕ್ಕ ಟೀಸರ್ ಏನು ಇರಲಿ ಅದು ಇರಲಿ ಏನೋ ಎಲ್ಲ ಹಾಕ್ಕೊಂಡೇ ಬಂದೆ. ಎಲ್ಲೂ ಹೇಳ್ಕೊಂಡಿಲ್ಲ ನಾನು ನನಗೆ ರೋಲ್ ಕೊಟ್ಟಿಲ್ಲ ಕೆಂಜಾ ಸರ್ ನೀವು, ನನಗೆ ತುಂಬ ಬೇಸರ ಅಂತೂ ಡೆಫಿನೆಟ್ಲಿ ಇತ್ತು. ಬಟ್ ಬಿಗ್ ಬಾಸ್ ಹೋದ ನಂತರ ಬಂದ ತಕ್ಷಣ ಅವ್ರು ನನಗೆ ಕೇಳಿದಂಥ ಒಂದು ಪ್ರಶ್ನೆ, ಈ ಥರ ಒಂದು ನನ್ನ ಟ್ರೈಲರ್ ಲಾಂಚ್ ಇದೆ, ನೀವು ಬರ್ತೀರಾ? ನೀವು ಆ್ಯಂಕರಿಂಗ್ ಎಲ್ಲ ಮಾಡ್ತಿದ್ರಿ ಮುಂಚೆ, ಗೆಸ್ಟಾಗಿ ನೀವು ಬರಬೇಕು, ಬಟ್ ನೀವು ಆ್ಯಂಕರಿಂಗೂ ಮಾಡ್ತಿದ್ರಿ, ನಾನೊಂದು ಮಿತ್ರರಾಗಿ ನಾನು ಕೇಳ್ತೀನಿ ನೀವು ಆ್ಯಂಕರಿಂಗ್ ಮಾಡಬಹುದಾ ಅಂತ. ಎಲ್ಲೂ ನಾನು ನೋ ಅಂತ ಹೇಳಲಿಲ್ಲ. ಯಾಕಂದರೆ ಬಿಗ್ ಬಾಸ್ ಹೋದ್ಮೇಲೆ ನಮ್ಮ ಒಂದು ಸ್ಟೇಟಸ್ಸು ಮೇಲೆ ಕೆಳಗಡೆ ಅದು ಹೋಗುವಂಥ ಒಂದು ನಾವು ನೋಡ್ಕೋಬಾರ್ದು. ನಾವು ವರ್ಕ್ ಏನು ಮಾಡ್ತಾ ಇದ್ವಿ ಅದನ್ನ ನಾವು ಮುಂದೆ ನಡ್ಸ್ಕೊಂಡು ಹೋಗಿ, ನಾಳೆ ಯಾರಾದರೂ ಒಂದು ಒಳ್ಳೆ ಚಾನಲು ಒಳ್ಳೆ ಒಂದು ರೂಪದಲ್ಲಿ ಆ್ಯಂಕರಿಂಗ್ ಬಂದರೆ ಅದನ್ನು ಮಾಡ್ತೀನಿ ನಾನು ಎಲ್ಲೂ ನಾನು ಚೇಂಜ್ ಆಗಿಲ್ಲ. ಬಿಗ್ ಬಾಸಲ್ಲಿ ತೋರಿಸಿದ್ದು ಅದೇ ಅವಿನಾಶ್ ಅಂದರೆ ಅವಿ ಅಂತ. ಸೊ ಐ ಡಿಂಟ್ ಫೀಲ್ ಲೈಕ್ ನಾನು ಇಲ್ಲಿ ಗೆಸ್ಟಾಗಿ ಬರಬೇಕು, ಕೂತ್ಕೊಂಡು ಹೊರಗಡೆ ಬರಬೇಕು ಅಂತ. ಆ್ಯಂಕರಿಂಗ್ ಮಾಡ್ತೀನಿ, ಖುಷಿಯಲ್ಲೇ ಮಾಡಿಬಿಟ್ಟು ಅವ್ರಿಗೊಂದು ಸಪೋರ್ಟ್ ಮಾಡೋಕ್ಕಂತ ಬಂದಿದ್ದು.